ವೇದಿಕೆಯಲ್ಲಿರುವಂತಹ ನೊಂದ ಜೀವಗಳ ಪೋಷಕರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಈ ಒಂದು ನಾಡಿನಲ್ಲಿ ಶಾಂತಿ ಸಾಮರಸ್ಯವನ್ನು ಬಯಸುವಂತಹ ಈ ಒಂದು ನಾಡಿನಲ್ಲಿ ಈ ಒಂದು ಜಿಲ್ಲೆಗೆ ಶಾಶ್ವತವಾದಂತಹ ಶಾಂತಿಯನ್ನು ನೆಲೆಸಬೇಕೆಂಬ ಉದ್ದೇಶದಿಂದ ಕೂಡಿದಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತರೇ, ಹಿತೈಷಿಗಳೇ, ಸಹಪಾಠಿಗಳೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇವತ್ತು ನಾವಿಲ್ಲಿ ಸೇರಿರುವಂತಹದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಆಗುತ್ತಿರುವಂಥ ಅನಾಹುತಗಳಿಗೆ, ಈ ಒಂದು ಜಿಲ್ಲೆಯಲ್ಲಿ ಒಂದು ಸಮುದಾಯವನ್ನು ಗುರಿಪಡಿಸಿಕೊಂಡು ನಿರಂತರವಾಗಿ ಹಲ್ಲೆ, ಕೊಲೆ ಯತ್ನ, ಕೊಲೆಗಳನ್ನು ನಡೆಯುತ್ತಿರುವಂಥ ಸಂದರ್ಭದಲ್ಲಿ, ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ರಾಜ್ಯ ಸರ್ಕಾರ 3 ಕೊಲೆಯ ನಂತರ ಇಲ್ಲಿಯ ಉನ್ನತ ಅಧಿಕಾರಿಗಳನ್ನು ಬದಲಿಸುವುದರೊಂದಿಗೆ ಇದು ನಮಗೆ ಪರಿಹಾರವಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಇತಿಹಾಸವನ್ನೊಮ್ಮೆ ನಾವು ನೋಡಿದರೆ ಇಲ್ಲಿಯ ಪೊಲೀಸ್ ವೈಫಲ್ಯತೆ ನಮಗೆ ಎದ್ದು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಏಪ್ರಿಲ್ 20, 2017ರಂದು ಕರೋಪಾಡಿಯ ಗ್ರಾಮ ಪಂಚಾಯತಿನ ಒಳಗಡೆ ಕರೋಪಾಡಿಯ ಉಪಾಧ್ಯಕ್ಷರು ಆಗಿರುವಂತಹ ಜಲೀಲ್ ಕರೋಪಾಡಿಯನ್ನು ಮಾರಣಾಂತಕವಾಗಿ ಹಲ್ಲೆ ನಡೆಸಿದಂಥ ಸಂದರ್ಭದಲ್ಲಿ, ಹಲ್ಲೆ ನಡೆದು ಭೀಕರವಾದಂಥ ಕೊಲೆ ಆದಂತಹ ಸಂದರ್ಭದಲ್ಲಿ 3 ತಿಂಗಳವರೆಗೆ ಈ ಒಂದು ಪೊಲೀಸ್ ಇಲಾಖೆ ಚಾರ್ಜ್ ಶೀಟ್ ಹಾಕದ ಕಾರಣ ಡಿಫಾಲ್ಟ್ ಆದಂತಹ ಬೇಲ್ ಆದ ನಂತರ ವೆರಿ ನೆಕ್ಸ್ಟ್ ಡೇ ಆಗಿರ್ತದೆ ಚಾರ್ಜ್ ಶೀಟ್ ಹಾಕಿರುವಂಥದ್ದು. ಕೇವಲ 1 ಕೊಲೆ ಆದ ನಂತರ 3 ತಿಂಗಳ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕಾಗಿತ್ತು. ಆದರೆ ಈ ಪೊಲೀಸ್ ಇಲಾಖೆ 3 ತಿಂಗಳವರೆಗೆ ಚಾರ್ಜ್ ಶೀಟ್ ಹಾಕದ ಕಾರಣ ಅವರಿಗೆ ಡಿಫಾಲ್ಟ್ ಆದಂಥ ಬೇಲ್ ಆದ ನಂತರ ವೆರಿ ನೆಕ್ಸ್ಟ್ ಡೇ ಆಗಿರ್ತದೆ ಅವರಿಗೆ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕಿರುವಂಥದ್ದು. ನಂತರ 2015ರಂದು ಸೆಪ್ಟೆಂಬರ್ 7ರಲ್ಲಿ ನಾಸಿರ್ ಸಜುಪಾ ಆಲಂಪಾಡಿಯ ಒಬ್ಬ ಶ್ರಮಜೀವಿ ರಿಕ್ಷಾ ಚಾಲಕ ಇವರನ್ನು ಕೊಲೆ ಮಾಡಲಾಗ್ತದೆ. ಕೇವಲ 41 ದಿವಸದಲ್ಲಿ ಇವರಿಗೆ ಬೇಲಾಗಿ ಹೊರಗಡೆ ಬರುವಂಥದ್ದು ಕೂಡ ನಾವು ನೋಡಿದ್ದೇವೆ. ನಂತರ ನಾಸಿರ್ ಸಜುಪರ ಮನೆಯವರು ಸುಪ್ರೀಂ ಕೋರ್ಟಿನ ಬಾಗಿಲು ತಟ್ಟಿದ ನಂತರ ಪುನಃ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥದ್ದು ನಾವೆಲ್ಲರೂ ನೋಡಿದ್ದೇವೆ. ಅಶ್ರಫ್ ಕಲಾಯ್ ಜೂನ್ 21, 2017 ನಮ್ಮ ಕಾರ್ಯಕರ್ತ, ನಮ್ಮ ನಾಯಕ ಅಶ್ರಫ್ ಕಲಾಯನ್ನು ವಂಚಿಸಿಕೊಂಡು ಭೀಕರವಾಗಿ ಹತ್ಯೆ ನಡೆದಂತಹ ಸಂದರ್ಭದಲ್ಲಿ ಕೇವಲ 11 ಆರೋಪಿಗಳನ್ನು ಮಾತ್ರ ಬಂಧಿಸಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಕೇವಲ 11 ಮಂದಿ. ಇವರಿಗೆ ಗಾಡಿ ಕಟ್ಟೋರಿಲ್ಲ, ಇವರಿಗೆ ಈ ಒಂದು ಕೊಲೆಗೆ ಆರ್ಗನೈಸೇಷನ್ ಮಾಡಿದಂತಹ ಸಂಘಟನೆಯ ಪ್ರಮುಖರಿಲ್ಲ, ಈ ಒಂದು ಕೊಲೆಗೆ ಪಿತೂರಿ ಮಾಡಿದಂತಹ ವಾಹನದ ವ್ಯವಸ್ಥೆ ಮಾಡಿಕೊಂಡವರು, ಇವರಿಗೆ ಅಕೊಮಡೇಷನ್ ಮಾಡಿಕೊಟ್ಟವರು ಯಾರನ್ನು ಸಿಲುಕಿಸದೆ ಕೇವಲ 11 ಮಂದಿಯನ್ನು ಮಾತ್ರ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿರುವಂಥದ್ದು ಕೂಡ ನಾವು ನೋಡಿದ್ದೇವೆ. ನಂತರ ಶರತ್ ಮಡಿವಾಲನ ಕೊಲೆ ಆಗುತ್ತೆ. ಇದರಲ್ಲಿ ಸುಮಾರು 23 ಜನರನ್ನ ಆರೋಪಿ ಸ್ಥಾನದಲ್ಲಿ ಹಾಯಿ ಮಾಡಿದವರು, ಬಾಯಿ ಮಾಡಿದವರು ಎಲ್ಲರನ್ನು ತೆಗೆದು ಒಂದು ಬಸ್ಸನ್ನು ರೋಡಿ ಬಸ್ಸು ಫುಲ್ಲಾಗಿ ಹಾಕಿ ಆರೋಪಿಗಳನ್ನು ತುಂಬಿಸಿಕೊಂಡಿರುವಂಥದ್ದು ನಾವು ನೋಡಿದ್ದೇವೆ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇಲ್ಲಿ ಅಪರಾಧಿಗಳಲ್ಲಿ ಕೂಡ ತಾರತಮ್ಯ ನೀತಿಯನ್ನು ನಾವು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೇವೆ. ನಂತರ ಬೆಲ್ಲಾರೆಯಲ್ಲಿ ಮಸೂದ್ ಎಂಬ ಯುವಕನನ್ನು ಕ್ಷುಲ್ಲಕ ಕಾರಣವನ್ನು ಇಟ್ಟುಕೊಂಡು ಬರ್ಬರವಾಗಿ ಹತ್ಯೆ ಮಾಡಲಾಗುತ್ತೆ. ಆರೋಪಿಗಳು ಕೇವಲ 6 ಜನ ಮಾತ್ರ, 6 ಜನ ಮಾತ್ರ. ನಂತರ ಪ್ರವೀಣ್ ನಟ್ಟಾರುಣ ಕೊಲೆ ಆಗುತ್ತೆ. 27 ಜನ ಆರೋಪಿಗಳನ್ನು ಇಲ್ಲಿಯ ಇಲಾಖೆಗಳು ಅವರನ್ನು ಹೆಸರಿಸಿ
ಯಾರೆಲ್ಲ ಶೆಲ್ಟರ್ ಕೊಟ್ಟಿದ್ದಾರೆ, ಯಾರೆಲ್ಲ ಅವರಿಗೆ ಹಾಯ್ ಮಾಡಿದ್ದಾರೆ, ಗೊತ್ತಿಲ್ಲದೆ ಕುಂಜಿಗೆ ಕೈ ಹಾಕಿದ್ದಾರೆ, ಎಲ್ಲರನ್ನು ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿರುವಂಥದ್ದು. ಅಲ್ಲಿಯ ಸ್ಥಳೀಯ ನಾಯಕರನ್ನು ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿರುವಂಥದ್ದು. ಸುಮಾರು 198 ಮನೆಗಳಿಗೆ ಪೊಲೀಸ್ ಇಲಾಖೆ ದಾಳಿ ಮಾಡಿರುವಂಥದ್ದು, ಮುಸ್ಲಿಂ ಮನೆಯ ದಾಳಿ ಮಾಡಿರುವಂಥದ್ದು. ಇದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದ್ದೇವೆ. ನಂತರ ಸುರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ಆಗುತ್ತೆ. ಕೇವಲ 8 ಜನರನ್ನು ಮಾತ್ರ ಆರೋಪಿಗಳ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗುತ್ತೆ. ಅಲ್ಲಿ ಪೊಲೀಸರ ನೀಡಿದ ಹೇಳಿಕೆಯಂತೆಯೇ ಅವರು ಕಾರನ್ನು ಯಾವುದೋ ಒಂದು ಗುಡ್ಡ ಪ್ರದೇಶದಲ್ಲಿ ಯಾವುದೋ ಒಂದು ಊರಿನಲ್ಲಿ ಬಿಟ್ಟುಕೊಂಡು ಓಡಿದ್ದಾರೆ ಅಂತ ಹೇಳುವಂಥದ್ದು. ಏನು ಓಡುವುದು? ರನ್ನಿಂಗ್ ರೇಸಾ? ಅವರಿಗೆ ಇನ್ನೊಂದು ಕಾರ್ ಇಲ್ವಾ? ಅವರಿಗೆ ಇನ್ನೊಂದು ಕಾರನ್ನು ಪ್ರೊವೈಡ್ ಮಾಡಿದವರಿಲ್ವಾ? ಯಾರನ್ನಾದರೂ ಅರೆಸ್ಟ್ ಮಾಡಿದ್ದೀರಾ? ಒಂದು ಕಾರನ್ನು ಮಾತ್ರ ನೀವು ಸೀಸ್ ಮಾಡಿರುವಂಥದ್ದು. ಅವರಿಗೆ ಶೆಲ್ಟರ್ ಕೊಟ್ಟವರಿಲ್ವಾ? ಅವರನ್ನು ಎಲ್ಲ ಬಿಡಿ. ಈ ಒಂದು ಕೊಲೆಗೆ ಆರ್ಗನೈಸ್ ಮಾಡಿದಂತಹ ಲೋಕು ಎಂಬ ಕಿಡಿಗೇಡಿಯನ್ನಾದರೂ ನೀವು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಾ? ತುಮಕೂರಿನಲ್ಲಿ ಒಂದು ಬೃಹತ್ ಆದಂತಹ ಒಂದು ಸಮಾವೇಶದಲ್ಲಿ ಉದ್ದೇಶವನ್ನು ಇಟ್ಟುಕೊಂಡು ಶರಣ್ ಪಂಪೇಲ್ ಎಂಬ ಗೂಂಡ ಇಕ್ಬಾಲ್ ಕೊಲೆ ಆರೋಪಿ ಅಲ್ಲಿ ಎದೆ ತಟ್ಟಿ ಹೇಳ್ತಾನೆ, ನಾವೇ ಮಾಡಿದ್ದು. ಹಿಂದೂ ಕಾರ್ಯಕರ್ತರಿಗೆ ಏನಾದರೂ ನೋವಾದರೆ ಪರಿಣಾಮ ನೀವು ಸುರತ್ಕಲ್ಲಲ್ಲಿ ನೋಡಿ, ನಾವು ಮಾಡಿದಂತ ಹೇಳಿದ್ದು ಕೂಡ ಅಡಿಷನಲ್ ಚಾರ್ಜ್ ಶೀಟಲ್ಲಿ ಆದರೂ ಅವನ ಹೆಸರನ್ನು ಸೇರಿಸಬಹುದಿತ್ತು. ಇದು ಈ ಜಿಲ್ಲೆಯಲ್ಲಿ ನಡೀತಾ ಇರುವಂಥದ್ದು. ನಂತರ ಇತ್ತೀಚೆಗೆ ಬಹುಶಃ 3 ಕೊಲೆಯ ನಂತರ ನಮಗೆ ಒಂದು ಕೊಲೆ ಎಲ್ರಿಗೂ ಈ ಜನಸಾಮಾನ್ಯರಿಗೆ ಮರ್ತೋಗಿದೆ. ಒಬ್ಬ ಬಡಪಾಯಿ, ಒಬ್ಬ ಶ್ರಮಜೀವಿ ಆಟೋ ರಿಕ್ಷಾ ಚಾಲಕ ಶರೀಫ್ ಎಂಬ ವ್ಯಕ್ತಿ ಕುಂಜತ್ಕಲ ಬಾವಿಯಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಸಿಗುತ್ತಾನೆ. ಆರೋಪಿಗಳ ಸಂಖ್ಯೆ ಎಷ್ಟು? ಕೇವಲ ಒಬ್ಬ ಆರೋಪಿಯನ್ನು ಮಾತ್ರ ಇವತ್ತು ತೋರಿಸಿರುವಂಥದ್ದು. ಅದು ಈ ಜುರಿಸ್ಡಿಕ್ಷನ್ ಬರುವುದಿಲ್ಲ. ಆದರೆ ಕೊಲೆ ನಡೆದ ಸ್ಥಳದಲ್ಲಿ, ಅವರನ್ನು ಎತ್ತಾಕೊಂಡ ಸ್ಥಳದಲ್ಲಿ ಅದು ಈ ಜುರಿಸ್ಡಿಕ್ಷನ್ ಬರ್ತದೆ. ಇದು ಯಾವುದನ್ನು ಕೂಡ ಮಾಡದೆ ನಂತರ ಉಡುಪಿನಲ್ಲಿ ಕೇರಳದ ಒಂದು ಮೆಂಟಲಿ ಇಲ್ಲದಂಥ ಒಬ್ಬ ವ್ಯಕ್ತಿ ಅಶ್ರಫ್ನ ಕೊಲೆ ಆಗುತ್ತೆ. ಅಂದಿನ ಕಮಿಷನರ್ ಅವರು ಪ್ರೆಸ್ ಮೀಟಲ್ಲಿ ಹೇಳುವಂತಹ ಬರದಲ್ಲಿ ಅವರು ಕೊಟ್ಟಂತಹ ಹೇಳಿಕೆಯಲ್ಲಿ ಸುಮಾರು 30 ಜನ ಆರೋಪಿಗಳಿದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದ್ದಲ್ಲ, STP ಅವರು ಹೇಳುವುದಲ್ಲ, ಅಂದಿನ ಕಮಿಷನರ್ ಹೇಳಿರುವಂಥದ್ದು 30 ಜನ ಆರೋಪಿಗಳಿದ್ದಾರೆ ಅಂತ ಹೇಳುವಂಥದ್ದು. ಎಷ್ಟು ಜನರ ಅರೆಸ್ಟ್ ಆಗಿದೆ? 20 ಜನರ ಅರೆಸ್ಟ್ ಆಗಿದೆ. ಅದರಲ್ಲಿ ಇನ್ನೂ ಕೂಡ ಪ್ರಮುಖ ಆರೋಪಿಯಾದಂತಹ ಪಿಸ್ತೂಲ್ ರವಿ ಎಂಬ ಕಿರಾತಕನನ್ನು ಇನ್ನೂ ಕೂಡ ಅರೆಸ್ಟ್ ಮಾಡಲಿಲ್ಲ. ಆದರೆ ಅರೆಸ್ಟ್ ಮಾಡಿದಂತಹ 20 ಜನರಲ್ಲಿ 2 ಈಗಾಗಲೇ ಬೇಲಾಗಿದೆ. ಎಂಥ ವಿಪರ್ಯಾಸ! ಕೇವಲ 27 ದಿವಸದಲ್ಲಿ ಒಂದು ಗುಂಪು ಹತ್ಯೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದಿರುವಂಥದ್ದು. ಅದರ ಪವರ್, ಅದರ ಏನು ಎಂಕ್ವೈರಿ ಸಿಸ್ಟಮ್ ಇದೆ ಅದು DC ಕೂಡ ಬರುತ್ತದೆ. ಅಲ್ಲಿಯ ಸ್ಥಳೀಯ ಮಟ್ಟದಿಂದ ದೊಡ್ಡ ಮಟ್ಟದವರೆಗೆ ಅದರ ಎಂಕ್ವೈರಿ ಸಿಸ್ಟಮ್ ಇರ್ತದೆ. ಆಗಿನ ಕಮಿಷನರ್ ಹೇಳಿದ್ರು, ಸುಮ್ಮನೆ ಬಿಟ್ಟಿಲ್ಲ, ಗುಂಪು ಹತ್ಯೆ ಸೆಕ್ಷನ್ ಹಾಕಿದ್ದೇವೆ, 15 ವರ್ಷದ ಕಾಲ ಬರಲಿಕ್ಕಿಲ್ಲ ಅವರಂತ ಹೇಳಿದರು. ಅವರು ಹೋಗಿ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಮನೆಗೆ ರೀಚ್ ಆಗಲಿಲ್ಲ, ಇವರು ಮನೆಗೆ ಹೋಗಿದ್ದಾರೆ ಜೈಲಿಂದ. ನಂತರ ಅಬ್ದುಲ್ ರಹಿಮಾನ್ನ ಕೊಲೆ ಆಗುತ್ತೆ. ಇವತ್ತಿನವರೆಗೆ 5 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ನಮಗೆ ತುಂಬ ಸಂತೋಷ ಉಂಟು. ಅಧಿಕಾರಿಗಳಿದ್ರು, ಮತ್ತು ಆ ತಂಡದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ಡ್ ಆದಂಥ ಆಫೀಸರ್ಗಳನ್ನೇ ಹಾಕಿರುವಂಥ ಒಂದು ತಂಡ ಇದೆ, ನಂಬಿಕೆ ಇದೆ. ನಾವು ಕೇಳುತ್ತಿರುವಂಥದ್ದು ಈ ಕೊಲೆಗೆ ಪ್ರಚೋದನವನ್ನು ಗೈದಂತಹ, ಈ ಕೊಲೆಯ ಸ್ಥಳ
ಈ ಕೊಲೆ ದಿನಾಂಕ ನಿಗದಿಪಡಿಸಿದಂತಹ ಶ್ರೀಕಾಂತ್ ಶೆಟ್ಟಿ ಎಂಬ ಗೂಂಡ, ಶ್ರೀಕಾಂತ್ ಶೆಟ್ಟಿಯನ್ನು ನಾನು ಗೂಂಡ ಹೇಳಿದಲ್ಲ, ಸ್ವತಃ ಅವನೇ ಹೇಳಿರುವಂಥದ್ದು. ಮೊನ್ನೆ ಸ್ಪೀಚಲ್ಲಿ ನೀವು ಕೇಳಿರ್ಬೋದು, ನಾನು ಗೂಂಡ, ನನ್ನ ಎದುರಿದ್ದವರೆಲ್ಲ ಗೂಂಡ. MLA ಗಳಿದ್ರು, ಸ್ವಂತ ಅವರ ಪಕ್ಷದ MLA ಗಳನ್ನೇ ಗೂಂಡ ಹೇಳಿದಂಥ ಶ್ರೀಕಾಂತ್ ಶೆಟ್ಟಿ. ಇದು ನಾನು ಹೇಳಿರುವಂಥದ್ದಲ್ಲ. ಇಂಥ ಗೂಂಡಾಗಳ ಪಡೆಯ ಮುಂದೆ ನಿಂತುಕೊಂಡು ಹೇಳಿಕೆ ನೀಡಿದಂತಹ ಶ್ರೀಕಾಂತ್ ಶೆಟ್ಟಿಯನ್ನ ಯಾಕೆ ಇನ್ನೂ ಬಂಧಿಸಿಲ್ಲ? ಅವರ ಮನೆಯ ಬಾಗಿಲಿಗೆ ಎಷ್ಟು ಸಲ ನೀವು ಹೋಗಿದ್ದೀರಿ ಎಂಬ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಈ ಒಂದು ಕೊಲೆಗೆ ಯಾವ ರೀತಿ ಕೊಲೆ ನಡೆಯಬೇಕಂತ ಪ್ರಚೋದನಕಾರಿ ಭಾಷಣಗೈದಂತಹ ಶರಣ್ ಪಂಪ್ವೇಲ್ ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಕರೆ ಕೊಡ್ತಾರೆ. ಅವತ್ತು 10ಕ್ಕಿಂತ ಜಾಸ್ತಿ ಸ್ಟ್ಯಾಬಿಂಗ್ ಕೇಸ್ ಆಗುತ್ತೆ, ಗೌರ್ಮೆಂಟ್ ಬಸ್ಗಳಿಗೆ ಹಾನಿ ಆಗುತ್ತೆ, ರಸ್ತೆಯನ್ನು ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಾಕಲಾಗುತ್ತೆ. ಇಷ್ಟು ಮಾಡಿ 2 ಗಂಟೆಯಲ್ಲಿ ಅವರಿಗೆ ಬೇಲು ಸಿಗ್ತದೆ ಅಂತ ಹೇಳಿದಾದ್ರೆ ಇಲ್ಲಿಯ ಪೊಲೀಸರನ್ನು ನಾವು ಹೇಗೆ ಸ್ವಾಮಿ ನಂಬುವುದು? ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಒಬ್ರು ಒಂದು ಕಮೆಂಟ್ ಹಾಕಿದ್ರೆ 25 ದಿವಸಗಳ ಕಾಲ ಜೈಲಲ್ಲಿ ಕೂರಿಸುವಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ರೆ, ಒಂದು ಇಡೀ ದಿವಸ ಇಡೀ ಸಮಾಜಕ್ಕೆ ಭಯಭೀತರಾಗುವಂತಹ ನಷ್ಟ ಕಷ್ಟಗಳನ್ನು ನೀಡಿದಂತಹ ಶರಣ್ ಪಂಪ್ವೇಲ್ಗೆ 2 ದಿವಸದಲ್ಲಿ 2 ಗಂಟೆಗಳಲ್ಲಿ ಬೇಲಾಗುತ್ತದೆ ಅಂತ ಹೇಳುವುದಾದ್ರೆ, ಇಷ್ಟೆಲ್ಲ ಆಗಿ ಈ ಕೊಲೆಯನ್ನು ವ್ಯವಸ್ಥಿತವಾಗಿ ಆರ್ಗನೈಸ್ ಮಾಡಿದಂತಹ ಭರತ್ ಕುಮಡೇಲ್ ಒಬ್ಬ ನೀಚ, ಒಬ್ಬ ಕೊಲೆಗಡುಕ, ಅಶ್ರಫ್ ಕಲಾಯ ಆರೋಪಿ, ಗತಿಲ್ಲದಂತಹ ಒಬ್ಬ ವ್ಯಕ್ತಿ. ಈಗ ಇಲ್ಲಿ ಬಜರಂಗ ದಳದವರ ನಾಯಕತ್ವಕ್ಕೆ ಒಂದು ಅವರಿಗೆ ಇರುವಂತಹ ಒಂದು ದೊಡ್ಡ ಬೇಜ್ ಏನಂತ ಹೇಳಿದ್ರೆ, ತಲೆ ಕಡಿಯುವವರು ಮಾತ್ರ ಅವರ ನಾಯಕರಾಗಿರುವಂಥದ್ದು. ನೀವು ನೋಡಿಬೇಕಾದ್ರೆ ಒಂದು ತಲೆಗೆ ಲೋಕಲ್ ಪಟ್ಟ, 2 ತಲೆಗೆ ಜಿಲ್ಲಾ ಪಟ್ಟ. ಒಂದು ವೇಳೆ ತಲೆ ಕಡಿಯುವುದನ್ನು ನಿಲ್ಲಿಸಿದ್ರೆ ಅವನು ಮೂಲೆ ಗುಂಪು. ನೀವು ಯಾರ ಚರಿತ್ರೆಯಲ್ಲಿ ನೋಡಬೇಕಾದ್ರೆ ಇದು ಬಜರಂಗ ದಳದ ಸಂಘ ಪರಿವಾರದ ನಾಯಕತ್ವದ ಮಾನದಂಡ ಆಗಿರ್ತದೆ, ತಲೆ ಕಡಿಯುವಂಥದ್ದು. ಸಂಘ ಪರಿವಾರ ಎಷ್ಟು ನೀಚ ಕೃತ್ಯಕ್ಕೆ ಇಳಿತದೆ ಅಂತ ಹೇಳಿದ್ರೆ, ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಅವರಲ್ಲಿ ವ್ಯವಹಾರ ಮಾಡಬಾರ್ದು ಅಂತೇಳಿ. ನಾನೇ ಅವರಲ್ಲಿ ಮಾತನಾಡು ಕೂಡಬಾರ್ದು, ಅವರಲ್ಲಿ ಯಾವುದೇ ರೀತಿಯ ಫ್ರೆಂಡ್ಶಿಪ್ ಅನ್ನು ಇಡಬಾರ್ದು. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ದಲಿತರು ಎಲ್ಲರೂ ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ನಾವು ಸಂಘ ಪರಿವಾರವನ್ನು ಇಡಬೇಕು. ನಾವೆಲ್ಲರೂ ಒಂದಾಗಬೇಕು. ಸಂಘ ಪರಿವಾರಕ್ಕೆ ಧರ್ಮ ಇಲ್ಲ, ಅವರಿಗೆ ಮಹಾಭಾರತ ಭಗವದ್ಗೀತೆ ಅಲ್ಲ, ಅವರು ಬಂಚ್ ಆಫ್ ಥಾಟ್ಸ್ ನಿಂದ ಬಂದವರು. ನಾವು ಅರ್ಥ ಮಾಡ್ಕೊಳ್ಬೇಕು. ಅವರಿಗೆ ಅಂಬೇಡ್ಕರ್ ಕಲಿಸಿಕೊಟ್ಟಂತ, ಅಂಬೇಡ್ಕರ್ ಮಾಡಿ ರೂಪಿಸಿದಂತ ಸಂವಿಧಾನ ಅಲ್ಲ, ಅವರಿಗೆ ಅವರದೇ ಆದಂತ ಒಂದು ಸಂವಿಧಾನ ಇದೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಕೇವಲ ಮುಸಲ್ಮಾನರನ್ನು ಮಾತ್ರ ಅಲ್ಲ, ಅದೆಷ್ಟೋ ಹಿಂದೂಗಳನ್ನು ಕೂಡ ಹತ್ಯೆ ಮಾಡಿರುವಂಥದ್ದು ಕೂಡ ನಾವು ನೋಡಿದ್ದೇವೆ. ಪುತ್ತೂರಿನಲ್ಲಿ ABVPಯ ಕಾರ್ಯಕರ್ತನಾದ ಅಕ್ಷಯ್ ಕಲ್ಲೇಗನನ್ನು ಬರ್ಬರವಾಗಿ ಕೊಲೆ ಮಾಡಿದ್ರು ಈ ಸಂಘ ಪರಿವಾರದವರು. ಅದೇ ರೀತಿ NITK ಬಸ್ಸಲ್ಲಿ ಪ್ರಯಾಣಿಸುತ್ತಿದ್ದಂತಹ ಪ್ರಕಾಶ್ ಎಂಬ ವ್ಯಕ್ತಿಯನ್ನು ಬಸ್ಸಿಂದ ಎಳೆದು ಹಲ್ಲೆ ಮಾಡಿ ಸಾಯಿಸಿರುವಂಥದ್ದು ನಾವು ನೋಡಿದ್ದೇವೆ. ವಿನಾಯಕ್ ಬಾಲಿಗ RTI ಕಾರ್ಯಕರ್ತ, ಹಿಂದೂ ದೇವಸ್ಥಾನದ ಮುಖ್ಯಸ್ಥರ ಇವರನ್ನು ನರೇಶ್ ಶೆಣೈ, ಸೂಲಿಬೆಲೆಯ ಆಪ್ತ, ನಮೋ ಬ್ರಿಗೇಡ್ನ ಸಂಸ್ಥಾಪಕ ಕೊಲೆ ಮಾಡಿ ಜೈಲಲ್ಲಿ ಕೂತಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಬಂಟ್ವಾಳದಲ್ಲಿ ಶ್ರಮಜೀವಿಯಾದಂತಹ ದೈನಂದಿನ ಕೆಲಸ ಕಾರ್ಯಗಳನ್ನು ಪೂರ್ತಿಗೊಳಿಸಿ ಮನೆಗೆ ಹೊರಟಂತಹ ಸಂದರ್ಭದಲ್ಲಿ ಹರೀಶ್ ಪೂಜಾರಿ ಎಂಬ ಹಿಂದುಳಿದ ವರ್ಗದವನನ್ನು ಕೂಡ ಹತ್ಯೆ ಮಾಡಿರುವಂಥದ್ದು ಸಂಘ ಪರಿವಾರ. ಉಲ್ಲಾಲದಲ್ಲಿ
ಕಾರ್ತಿಕ್ ಎಂಬ ಹಿಂದೂ ಕಾರ್ಯಕರ್ತನನ್ನು ಕೊಲೆ ಮಾಡಿದಂಥದ್ದು ಸಂಘ ಪರಿವಾರ. ಅವತ್ತಿನ MP ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕ್ತೇವೆ ಅಂತ ಹೇಳುವಂಥದ್ದು. ನಂತರ ಹಾಕಲಿಲ್ಲ. ಕೀರ್ತಿ ಎಂಬ ಕೊಲೆ ಕೂಡ ಇಲ್ಲ ಆಯ್ತು. ಅಂದರೆ ಸಂಘ ಪರಿವಾರಕ್ಕೆ, ಸಂಘ ಪರಿವಾರದ ಏನು ಅಣತಿದೆ ಅದರಲ್ಲಿ ಹೂ ಹೇಳುವವರು ಮಾತ್ರ ಪ್ರಶ್ನಿಸಬಾರ್ದು. ಇವತ್ತು ಮುಸಲ್ಮಾನರನ್ನು ಈ ರೀತಿಯಾಗಿ ಯಾಕೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು, ಮುಸಲ್ಮಾನರು ಸಂಘ ಪರಿವಾರಕ್ಕೆ ಹೆದರಿಯ, ಸಂಘ ಪರಿವಾರ ಅಣತಿಗೆ ತಕ್ಕಂತೆ ಇಲ್ಲ. ಇಲ್ಲಿ ಮೋದಿ ಅಲ್ಲ ಇನ್ನೊಬ್ಬರು ಬಂದರೂ ಕೂಡ ನಾವು ನಮ್ಮ ಹೋರಾಟ, ನಮ್ಮ ಪ್ರಶ್ನೆಗಳನ್ನು ಇನ್ನೂ ಕೂಡ ಮುಂದೆ ನಾವು ತೆಗಿಲಿಕ್ಕೆ ಇದ್ದೇವೆ ಹೇಳುವಂಥದ್ದು ಅದಕ್ಕೋಸ್ಕರ ಆಗಿರ್ತದೆ. ನಾವು ಇಲ್ಲಿ ಮೊನ್ನೆ ತುಂಬ ಜನ ಕೇಳಿದ್ರು, ನೀವು ಹೋಗ್ತೀರಿ ಬರ್ತೀರಿ ಏನು ಕೊಡೋದಿಲ್ಲ ಏನು. ಇಲ್ಲಿ ಈ ಒಂದು ವೇದಿಕೆಯಲ್ಲಿ ನಾನು ನೊಂದಿರುವಂತಹ ಕುಟುಂಬದ 3 ಜನ ಇದ್ದಾರೆ. ಇವರಿಗೆ ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೇನೆ, ಕಾನೂನು ರೀತಿಯಾದಂಥ ಎಲ್ಲ ಹೋರಾಟಗಳಿಗೂ ಮೊನ್ನೆಯಿಂದ ಅದರ ಅಂತಿಮ ಮಾಡುವ ತನಕ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಕುಟುಂಬದ ಜೊತೆ ಇರ್ತದೆ ಹೇಳುವಂಥ ಒಂದು ವಿಚಾರವನ್ನು ಇಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತು.